ನಿಮ್ಮ ಮುಂದೆ ಟೀಸರ್ ಒಂದಷ್ಟು ಪೋಸ್ಟರ್ಸ್ಗಳನ್ನು ತಂದಿದ್ವಿ. ಸಾಕಷ್ಟು ಮೆಚ್ಚುಗೆ ಹಾಗೂ ಸಾಕಷ್ಟು ಪ್ರೀತಿ ಸಿಕ್ಕಿದೆ. ಆ ಝಲಕ್ ಆ ಫೀಲ್ ಹೇಗಿದೆ ಅಂತ ಒಂದ್ಸಲ ನೋಡೋಣ. ಇದೀಗ ಮತ್ತೊಮ್ಮೆ ನಿಮ್ಮ ಮುಂದೆ ಮಾದೇವ ಸಿನಿಮಾದ ಟೀಸರ್ ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಆಮೇಲೆ ವಿನೋದ್ ಪ್ರಭಾಕರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆಮೇಲೆ ಶ್ರುತಿ ಮೇಡಮ್ ಅವರು ಒಂಥರ ಭಯಂಕರ. ಆಮೇಲೆ ಸೋನಲ್ ಮೇಡಮ್ ಅವರು, ಕಿಟ್ಟಿ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲ ಮೇಡಮ್, ನಿಮ್ಮದು ಆ್ಯಕ್ಟಿಂಗು ಅಯ್ಯೋ ಸಾಧ್ಯ ಇಲ್ಲ ಮೇಡಮ್, ಭಯ ಆಗ್ತದೆ. ಅವಾಗಿರೋದು ಎಲ್ಲ ಮಾಡ್ತಾ ಇದ್ದೆ. ಎಲ್ಲರಿಗೂ ನಮ್ಮ ಮೀಡಿಯಾ ಮಿತ್ರರು ನಾನು ಏನು ಕೇಳ್ಕೊಳೋದಂದರೆ, ದಯವಿಟ್ಟು ಎಲ್ಲರೂ ನಮ್ಮ ಚೆನ್ನಾಗಿ ಪ್ರಮೋಷನ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡ್ಬೇಕು ಅಂತೇಳಿ ತಲೆಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರನೂ ಮಾಡ್ತಾ ಇದ್ದೀನಿ. ಅಥವಾ ನೆಗೆಟಿವ್ ಸಿಚುವೇಶನ್ ಶಾಶ್ವತವಾಗಿ ದೂರ ಮಾಡ್ಬೇಕು, ಅದನ್ನ ಹಿಂಗೆ ಮೂಟೆ ಕಟ್ಟಿ ಬಿಸಾಕ್ಬೇಕು ಅಂದ್ರೆ ಅದು ಯಾವುದು ಸರ್? ನೆಗೆಟಿವ್ ಇಲ್ಲ ಸರ್, ಎಲ್ಲರೂ ಚೆನ್ನಾಗಿದೆ. ನಿಮ್ಮಲ್ಲಿ ಯಾವುದೇ ರೀತಿ ನೆಗೆಟಿವ್ ಗುಣಗಳಿಲ್ಲ, ಯಾವ ನೆಗೆಟಿವ್ ಸನ್ನಿವೇಶ ನಡೆದಿಲ್ಲ. ಮಾದೇವ್ ಜೊತೆಗೆ ಜರ್ನಿ ಶುರು ಆಗಿದೆ. ಇಲ್ಲಿವರೆಗೂ ನಾನು ಒಂದು ಕಂಪೋಸರ್ ಒಂದು 10-12 ಸಿನಿಮಾಗಳು ಮಾಡಿದ್ದೀನಿ. ಬಟ್ ಈ ಸಿನಿಮಾ ನನ್ನ ಕೆರಿಯರ್ಗೆ ಒಂದು ಚಾಲೆಂಜಿಂಗ್ ಸಿನಿಮಾ. ಯಾಕಂದರೆ ಇವಾಗ ನಾನು ಮಾಡಿರೋ ಸಿನಿಮಾಗಳು ಒಂದು ಕಾಲೇಜ್ ಸ್ಟೋರಿ ಇರ್ಬೋದು, ಇಲ್ಲ ಹಾರರ್, ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ಸ್. ಬಟ್ ಒಂದು ಕಮರ್ಷಿಯಲ್ ಸಿನಿಮಾ ಅನ್ನೋದು ಖಂಡಿತ ಮಾದೇವ ನನ್ನ ಕೆರಿಯರಲ್ಲಿ ಫಸ್ಟ್ ಸಿನಿಮಾ. ಆ್ಯಂಡ್ ಅದಕ್ಕೆ ನಾನು ನ್ಯಾಯ ಮಾಡ್ತೀನಿ ಅಂತ ನಂಬಿ ನನಗೆ ಅವಕಾಶ ಕೊಟ್ಟರು ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ, ಮತ್ತು ಅದಕ್ಕೆ ಸಪೋರ್ಟ್ ಮಾಡೋ ವಿನೋದ್ ಸರ್ಗೆ, ಎಲ್ರಿಗೂ ನಾನು ಧನ್ಯವಾದಗಳು. ಆ್ಯಂಡ್ ಕೇಶವ್ ಸರ್ ಕೂಡ ತುಂಬ ಥ್ಯಾಂಕ್ಸ್, ಸುಮನ್ ಸರ್ಗೂ. ಆ್ಯಂಡ್ ಈ ಸಿನಿಮಾದಲ್ಲಿ ನೀವು ಕೇಳಿದ್ರ ಆಲ್ರೆಡಿ ಎದೆಯಲ್ಲಿ ತಗಡೆ ಹಾಡು ತುಂಬ ಹಿಟ್ ಆಗಿದೆ. ಅದ್ರ ಜೊತೆಗೆ ಮೇಕಿಂಗ್ ಸಾಂಗ್, ಸೊ ಒಳ್ಳೆ ಸಿಂಗರ್ಸ್ನ, ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ನ. ಯಾಕಂದರೆ ಮೇನ್ ಸಿನಿಮಾ ಇದು 80s ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಆ ಸೌಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿನೂ ನಾವು ಮೈಂಟೈನ್ ಮಾಡಿ ಇನ್ಸ್ಟ್ರೂಮೆಂಟ್ಸ್ ರುದ್ರವೀಣೆ ಅದು ಮತ್ತು ಬನ್ಸೂರಿ ತುಂಬ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್, ರಿಕಾರ್ಡಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದಕ್ಕೆ ತುಂಬ ವಿನೋದ್ ಸರ್ ಇನ್ಪುಟ್ಸ್ ತುಂಬ ಇದೆ. ಆ್ಯಂಡ್ ಡೈರೆಕ್ಟರ್ ಅವರು ನನಗೆ ಕೊಟ್ಟಿರೋ ಒಂದು ಸಿನಾಪ್ಸಿಸ್ ಆ್ಯಂಡ್ ಬಿಫೋರ್ ಶೂಟಿಂಗ್ ಮುಂಚೆ ಆಲ್ಮೋಸ್ಟ್ 70% ಬೀಜ ಫಿನಿಶ್ ಮಾಡಿ ಆ್ಯಂಡ್ ಸಿನಿಮಾ ನೋಡಿದ ಮೇಲೆ ಅದಕ್ಕೆ ಇನ್ನು ಆಡಿಯನ್ಸ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಇನ್ನೂ ಹಾಡುಗಳು ಬರುತ್ತೆ, ತುಂಬ ಬಿಟ್ ಸಾಂಗ್ಸ್ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ರಿಕಾರ್ಡ್ ತುಂಬ ಚಾಲೆಂಜ್ ಅನಿಸ್ತು. ಆ್ಯಂಡ್ ಎಂಜಾಯ್ ಮಾಡಿದ್ವಿ, ತುಂಬ ಕಷ್ಟಪಟ್ಟು ಮಾಡಿದ್ವಿ. ದಯವಿಟ್ಟು ಜೂನ್ 6ನೇ ತಾರೀಕು ಥಿಯೇಟರ್ ಬರುತ್ತೆ. ಇದು ಖಂಡಿತ OTT ಸಿನಿಮಾ ಅಲ್ಲ, ಥಿಯೇಟರ್ ಸಿನಿಮಾ. ನೋಡಿ ನೀವು ವಿಸಿಲ್ ಚಪ್ಪಾಳೆ ಮಾಡಲೇಬೇಕು, ಕೊಳ್ಳೇಬೇಕು. ಆ್ಯಂಡ್ ಅಪ್ರಿಷಿಯೇಷನ್ ಖಂಡಿತ ಚೆನ್ನಾಗಿ ಸಿಗುತ್ತೆ ಅಂತ ನಂಬಿಕೆ ಇದೆ. ಆ್ಯಂಡ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ವಿನೋದ್ ಪ್ರಭಾಕರ್ ಸರ್ ಪರ್ಫಾರ್ಮೆನ್ಸ್ ನ ಭೂತ ನ ಭವಿಷ್ಯ ಆ ರೇಂಜ್ ಖಂಡಿತ ಇರುತ್ತೆ. ಬಹಳ ಅದ್ಭುತವಾದ ಪಾತ್ರ, ಅದು ಹೇಳ್ಬೋದು ಇಲ್ವೋ ನನಗೆ ಗೊತ್ತಿಲ್ಲ. ಅದು ಪ್ರಪಂಚನೇ ನೋಡದೆ ಇರುತ್ತೆ ಒಂದು ಮಗು, ಅದು ಫಸ್ಟ್ ಟೈಮ್ ಪ್ರಪಂಚ ನೋಡುತ್ತೆ. ಅದಕ್ಕೆ ಒಂದು ಸಾಲು ಬರೆದಿದ್ದೀನಿ, ಇದು ಗೋಡೆ ಇಲ್ಲದವರು ಇದನ್ನ ಮಾಡಿದವ್ರು ಯಾರು ಅಂದ್ಬಿಟ್ಟು. ಇದು ಗೋಡೆ ಇಲ್ಲದವರು ಇದನ್ನ ಮಾಡಿದವರು ಯಾರು ಅಂದ್ಬಿಟ್ಟು. ಅದು ಸಿನಿಮಾ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ. ವಿನೋದ್ ಸರ್ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಸಮ್ ಪೋರ್ಷನ್ಸ್ ನೋಡಿದ್ದೀನಿ. ಸುಮ್ಮನೆ ಮಾಂಟೇಜ್ ಅಲ್ಲಿ ಸುಮ್ಮನೆ ನಿಂತ್ಕೊಳ್ಳೋ ಒಂದು ಶಾರ್ಟ್ ಅಲ್ಲೂ ಕೂಡ ಅವರು ಪಾತ್ರದ ಒಳಗಡೆ ಇದ್ದಾರೆ, ಅಷ್ಟು ಅದ್ಭುತವಾಗಿ ಇದೆ. ಅವರ ಶ್ರುತಿ ಅಮ್ಮನ ಪಾತ್ರ ತುಂಬಾ ಚೆನ್ನಾಗಿದೆ, ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದ್ಯುತ್ತನ್ ಅವ್ರಿಗೂ, ನವೀನ್ ಸರ್ಗೂ, ಇಡೀ ತಂಡಕ್ಕೂ ಥ್ಯಾಂಕ್ ಯು. ಬಂದಿಲ್ಲ, ಬಿಸಿ ಇದ್ವಿ. ಈ ಸಿನಿಮಾದ ಅಫ್ಕೋರ್ಸ್ ತುಂಬ ಈವೆಂಟ್ಸ್ ಆಗಿದೆ, ಎಲ್ರಿಗೂ ಗೊತ್ತು ಯಾರ್ಯಾರು ಪಾತ್ರ ಏನು ಮಾಡಿದ್ದಾರೆ ಅಂತ. ವಿನೋದ್ ಸರ್, ಸೋನಲ್ ಮೇಡಮ್, ಶ್ರುತಿ ಮೇಡಮ್, ಮಹಾಲಕ್ಷ್ಮಿ ಮೇಡಮ್, ಅಚ್ಚು ಸರ್, ಕೀರ್ತಿ ಸರ್, ಕಾಕುರುಚಿಲ್ಲ. ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದಮೇಲೆ ಎಲ್ಲರಿಗೂ ಹೀರೋ ಸರ್ ಬಿಟ್ಟರೆ ನೆಕ್ಸ್ಟ್ ಶ್ರುತಿ ಮೇಡಮ್ ತಲೆಯಲ್ಲಿ ಇರ್ತಾರೆ. ಅದಂತೂ ಅದು ತಿನ್ನಕ್ಬಿಟ್ಟವ್ರೆ ಅಂದರೆ ಹಂಗಿಂಗಲ್ಲ ಮೇಡಮ್, ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ಸಾರ್ ಹೇಳೋಂಗೆ ಭಯ ಆಗುತ್ತೆ ಡೆಫಿನೆಟ್ಲಿ, ಹಂಗೆ ತುಂಬ ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ. ಇನ್ನು ನಮ್ಮ ಟೆಕ್ನಿಷಿಯನ್ ವಿಷಯಕ್ಕೆ ಬಂದರೆ ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್, ಅವ್ರಿಗೆ ಮಿತಿ ಮೀರಿ ಮಾಡಿದ್ದಾರೆ ಕೆಲಸ. ಆ್ಯಕ್ಚುಲಿ ನಮ್ಗೆ ಸ್ವಲ್ಪ ತುಂಬ ಟೈಮ್ ತೊಗೊಂತು ಸಿನಿಮಾ. ಸೊ ಟೈಮ್ ಸಿಕ್ಕಿದ್ದು ಕೂಡ ಅವರು ಫುಲ್ ಪರ್ಫೆಕ್ಷನಿಸ್ಟ್ ಆಗಿ ಪ್ರತಿಯೊಬ್ಬರು ಅವರು ಡಿಪಾರ್ಟ್ಮೆಂಟಲ್ಲಿ CG ಅವರು ಆಗಿರ್ಬೋದು, ಸಂಜಯ್ ಮಿಶ್ರಾ, ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಕಿರಣ್, ನಮ್ಮ ಗುರು ಸರ್, ರಾಮ್ ಸರ್,
ತುಂಬ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ. ಆಮೇಲೆ ನಾನು ಲಾಸ್ಟ್ ಮೊನ್ನೆ ಪ್ರೆಸ್ ಮೀಟಲ್ಲಿ ನಮ್ಮ ಸೋನಲ್ ಮೇಡಮ್ ಬಗ್ಗೆ ಹೇಳಿದ್ದೆ. ಸೋನಲ್ ಮೇಡಮ್ ಆ್ಯಕ್ಚುಲಿ ಒಂದು ಸೀನ್ ಇದೆ, ವಿತೌಟ್ ಗ್ಲಿಸರಿಂಗ್, ಒಂದೇ ಒಂದು ಕಣ್ಣಲ್ಲಿ ಆ್ಯಕ್ಚುಲಿ ಅಳಬೇಕಿತ್ತು. ಹಾಂ, ನಾನು ಅವರು ಮೇಕಪ್ ಅವ್ರಿಗೆ ಹೇಳಿದೆ ಗ್ಲಿಸರಿನ್ ಹಾಕಿದ್ರೆ ಸರ್ ಬೇಡ ಅಂತಂದ್ರು. ಮಹಾನಟಿ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ನೀವೇನು ಸಾವಿತ್ರ ಅಂದೆ, ಸರ್ ನೋಡಿ ಸರ್ ನೀವೇ ಅಂತಂದ್ಬಿಟ್ಟು ಒಂದೇ ಕಣ್ಣಲ್ಲಿ 2 ಡ್ರಾಪ್ಸ್ ನಾವು ಸ್ಟಾರ್ ಆಗಬೇಕು. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ನಮ್ಮದ್ರಲ್ಲಿ ಹೆಂಗೆ ಅಂದ್ರೆ ನಾವು ಒಂಥರ ಪ್ರತಿ ಆರ್ಟಿಸ್ಟು ಲಡ್ಡು ಥರ ಸಿಕ್ಬಿಟ್ರೆ ನಾವು ಏನು ಕೇಳ್ತೀವಿ ಅದಕ್ಕೆ ನಾವು ಸಗಡ ಮಾಡ್ತಾರೆ. ನಾನು ತುಂಬ ಕರೆಕ್ಷನ್ ಹೇಳಿದೆ ಕಮ್ಮಿ, ವಿನೋದ್ ಸರ್ಗಂತ ಜಾಸ್ತಿ ಕರೆಕ್ಷನ್ ಹೇಳಿದೆ ಸರ್, ಸೂರು ಜಾಸ್ತಿ ಕಮ್ಮಿ ಅಷ್ಟೇ, ಮಿಕ್ಕಿದ್ರೆ ಅವ್ರು ಮಾಡ್ತಾರೆ. ನಮ್ಮ ಫಸ್ಟ್ ಶಾರ್ಟ್ ಆ್ಯಕ್ಚುಲಿ ಕನಕ್ಪುರದಲ್ಲಿ ಅನ್ಸುತ್ತೆ ಮಾಡಿದ್ದು. ಫಸ್ಟ್ ಶಾರ್ಟ್ ಒಳಗೆ ಸಖತ್ ಖುಷಿ ಆಗುತ್ತೆ ನಮಗೆ. ಅಂದರೆ ನಮಗೆ ಪಾತ್ರ ಇದು ಹೆಂಗೆ ಅಂತ ಫಿಕ್ಸ್ ಆಗಿತ್ತು, ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ಅಫ್ಕೋರ್ಸ್ ಎಲ್ರಿಗೂ ನನಗೂ ಭಯ ಜಾಸ್ತಿ ಇತ್ತು. ಫಸ್ಟ್ ಶಾರ್ಟ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಸಮಾಧಾನ ಆಗಿತ್ತು. ಅಮ್ಮಯ್ಯ ಅಂದ್ಕೊಂಡೆ, ಪರ್ಫೆಕ್ಟ್ ಚಾಯ್ಸ್. ಆಮೇಲೆ ನೆಕ್ಸ್ಟ್ ಆ ಫ್ರೇಮ್ ಆ ಎಂಟ್ರಿ ಜೊತೆಗೆ ಅವ್ರು ಇದಕ್ಕಿಂತ ಮುಂಚೆ ಬೇರೆ ಥರ ನೋಡಿ ಇಲ್ಲಿ ಮಾನಿಟರಲ್ಲಿ ಅವರು ನೋಡಿದ ತಕ್ಷಣ ನನಗೆ ಫುಲ್ ಫಿದಾ, ಸಖತ್ ಇಷ್ಟವಾಯಿತು. ಏನೇನು ಕ್ವಶನ್ಸ್? ನಾನು ಎಲ್ಲರೂ ಸ್ವಲ್ಪ ಬೇಗ ನಂಬ್ತೀನಿ, ಆ ಗುಣ ಹ್ಯಾಂಗ್ ಮಾಡಕ್ಕೆ ಕೊಡ್ತೀನಿ. ಫಸ್ಟ್ ಬೇಗ ನಂಬಿಡ್ತೀನಿ ನಾನು, ಅದೊಂದು ಕೆಟ್ಟ ಬುದ್ಧಿ. ಕೊನೆಯದಾಗಿ ಜೂನ್ 6ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಮಹಾದೇವ, ಇಲ್ಲಿ ತನಕ ಆ ಟೀಸರ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಒಂದು ಹೀರೋ ಇದೆ ಈ ಸಿನಿಮಾದಲ್ಲಿ, ಒಂದು ಕುತೂಹಲನ ಮೂಡಿಸ್ತಾ ಇದೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಕನ್ನಡಿಗರಿಗೆ, ಪ್ರೇಕ್ಷಕರಿಗೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದೊಂದು ಎಮೋಷನ್ ಜರ್ನಿ ಆ್ಯಕ್ಚುಲಿ. ಈ ಸಿನಿಮಾ ಬಂದವರು ಡೆಫಿನೆಟ್ ಆಚೆ ಹೋಗಿ ತುಂಬ ಖುಷಿಪಟ್ಟು ಇನ್ನು ಅಕ್ಕಪಕ್ಕದ ಮನೆಯವ್ರಿಗೆ ಚೆನ್ನಾಗಿದೆ ಹೋಗಿ ಅಂತ ಹೇಳ್ತಾರೆ. ಅಷ್ಟು ಕಾನ್ಫಿಡೆಂಟಲ್ಲಿ ಹೇಳ್ತೀನಿ, ತುಂಬ ಇಷ್ಟಪಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಒಂದು ಸಿನಿಮಾ ತುಂಬ ಕಮ್ಮಿ ಬಂದಿತ್ತು ಆ್ಯಕ್ಚುಲಿ. ನಾನು ಪ್ರೌಡಾಗಿ ಹೇಳ್ತೀನಿ, ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಜನಕ್ಕೆ, ತುಂಬ ಇಷ್ಟ ಆಗುತ್ತೆ. ಆಮೇಲೆ ಜೊತೆಗೆ ವಿನೋದ್ ಸರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವ್ರವ್ರಿಗೆ ಹೇಳಿ ತಿಂದಾಕ್ಬಿಡ್ತಾರೆ ಪ್ರತಿಯೊಬ್ಬರು ಕೂಡ. ಅದೊಂದು ನನಗೆ ಸಖತ್ ಖುಷಿ ಅಂದರೆ ಆ ವಿಷಯದಲ್ಲಿ. ಮತ್ತು ನಮ್ಮ ಲವ್ ಗುರು ಸುಮಂತ್ ಆಗಿರ್ಬೋದು, ಅವರು ಇದರಲ್ಲಿ ಒಳ್ಳೆ ಕಾಮಿಡಿಯನ್ ಆಗಿ ಮಾಡ್ತಾರೆ. ಮತ್ತು ನಮ್ಮ NTR ಸರ್, ಕಾರ್ತಿಕ್ ಅಷ್ಟೇ, ನಮ್ಮ ಮೈಕಲ್ ನಗರ್ ಸರ್ ಮಗ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ತುಂಬ ಎಲ್ಲರೂ ಅವ್ರವ್ರ ಪಾತ್ರ ಸಖತ್ತಾಗಿ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಅಚ್ಯುತ್ ಸರ್ ಮಗನ ಪಾತ್ರ ಮಾಡಿದ್ದಾರೆ, ಕಾರ್ತಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಹೊಸಬಾದ್ರು ಕೂಡ ಅವ್ನ ಪಾತ್ರ ಸಖತ್ತಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ನ ಪಾತ್ರ ಎಂಡ್ ಆದಮೇಲೆ ಸಿನಿಮಾ ಬೇರೆ ಲೆವೆಲ್ ಟರ್ನ್ ತಗೊಳುತ್ತೆ. ಆ್ಯಕ್ಚುಲಿ ಈಸ್ ದ ಮೈನ್ ಟ್ವಿಸ್ಟ್ ಸಿನಿಮಾಗೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ಪಾತ್ರ. ಆ್ಯಕ್ಚುಲಿ ಥ್ಯಾಂಕ್ ಯು. ಅಷ್ಟು ಖುಷಿಯಾಗಿ ಮಾತಾಡಿದ್ರು. ಇದೇ ನಮ್ಮ ಸರ್ ಏನಾದರೂ ಇದು ಒಂದು ವೇದಿಕೆ ಮೇಲೆ ಬಂದು ಮಾತಾಡಿದ್ರೆ ಯಾವ ಥರ ಇರ್ತಾಯಿತ್ತು ಅಂತ ನೋಡೋಣ. ನೀವು ಕಾಡಲ್ಲಿ ಟೈಗರ್ ನೋಡಿದ್ದೀರ? ಈ ಊರಲ್ಲಿ ಟೈಗರ್ ನೋಡಿಲ್ಲ? ಈ ಟೈಗರ್ ಬರಬೇಕು ಅಂದ್ರೆ ಇದಕ್ಕೂ ಈ 6ನೇ ತಾರೀಕು ನಿಮ್ಮೆಲ್ಲರ ಗರ್ಜನೆ ಪಡ್ಕೊಳ್ತೀರೋ ಈ ನನ್ನ ಮಾರಿ ಟೈಗರ್. ಈ ಟೈಗರ್ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದ್ರು, ಈ ನನ್ನ ಮರಿ ಟೈಗರ್ಗೂ ಹೀಗೆ ಆಶೀರ್ವಾದ ಮಾಡ್ತೀರೋ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅವ್ರ ರಗಡ್ ಲುಕ್ಕಲ್ಲಿ ಒಂದು ಫೋಟೋ ತಗೊಳಕ್ ಹೋದಾಗಲೂ ಅವ್ರು ಹೇಳಿದ್ರು, ಬೇಡ ಬ್ರದರ್ ದಯವಿಟ್ಟು ತಗೋಬೇಡಿ, ಎಲ್ಲೂ ಹಾಕ್ಬೇಡಿ ಇದ್ರು. ನಾನು ಅವತ್ತೇ ಫಸ್ಟ್ ಡೇ ಆ್ಯಕ್ಟಿಂಗ್ ಮೇಲೆ ಅವ್ರ ಜೊತೆಲಿದ್ದೆ. ಅವಾಗಲೇ ಅನ್ನಿಸ್ತು ಇದು ಫಸ್ಟ್ ಟೈಮ್ ಈ ಕಂಟೆಂಟ್ ಬರ್ತಾ ಇರೋದು. ಆಮೇಲೆ ಈ ಕಂಟೆಂಟ್ ಯಾರು ಟಚ್ ಮಾಡಿರಲಿಲ್ಲ, ನಮ್ಮ ನವೀನ್ ರೆಡ್ಡಿ ಅವರು ತೊಗೊಂಡಿದ್ದಾರೆ. ಏನು ಬಿಟ್ಕೊಡಲ್ಲ ಸಿನಿಮಾ ಬಗ್ಗೆ, ಬಟ್ ಸಿನಿಮಾ ಪ್ರತಿಯೊಬ್ಬರು ನೋಡಲೇಬೇಕಾದ ಸಿನಿಮಾ. ಆಮೇಲೆ ಬಾಯಿಂದ ಬಾಯಿಗೆ ಹರಡುತ್ತೆ, ಸಿನಿಮಾ ಹಿಟ್ ಆಗುತ್ತೆ. ಆಮೇಲೆ ನಮ್ಮ ಶ್ರುತಿ ಅಮ್ಮ ಅವ್ರದ್ದಿದೆಯಲ್ಲ, ಅವ್ರ ಜೊತೆಗೆ ಸಮಕಾಲೀನವಾದ ಪಾತ್ರ ಅಂತ ಹೇಳ್ಬೋದು. ಅವ್ರ ಲುಕ್ಕು, ಅವ್ರ ಕಣ್ಣಲ್ಲಿ ಎರಡೇ ಇದ್ರಲ್ಲೇ ನಾನೇ ಕಲ್ತ್ಬಿಟ್ಟೆ. ನಾನು ಅವ್ರಿಗೆ ಅಸಿಸ್ಟೆಂಟ್, ನಾನು ಅಡ್ವೊಕೇಟ್ ಪಾತ್ರ ಮಾಡಿದ್ದೀನಿ, ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ. ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ನನ್ನ ಪಾತ್ರ. ಹೀರೋ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಎಲ್ಲ ಕಡೆ ನನ್ನ ಪಾತ್ರ ಸಂಚಾರ ಮಾಡುತ್ತೆ. ಕಡೆಗೆ ನಾನು ಬಚಾವ್ ಆಗ್ತೀನಿ, ಹೀರೋ ಕೈಯಿಂದ ನಾನು ಬಚಾವ್ ಆಗ್ತೀನಿ. ಟೋಟಲಿ ಈ ಕಂಟೆಂಟ್ ಇದುವರೆಗೂ ಬರದೇ ಇರುವಂತ ಒಂದು ಇದನ್ನ ತೆರೆ ಮೇಲೆ ಬರ್ತಾ ಇದೆ. ನಮ್ಮ ಕನ್ನಡ ಚಿತ್ರ ರಸಿಕರು 6ನೇ ತಾರೀಕು ಬರ್ತಿರೋ ಈ ಮಾದೇವನ ಎಲ್ಲ ರೀತಿಯಲ್ಲಿ ಹರಸಿ ಹಾರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಆ್ಯಕ್ಚುಲಿ ಮಾದೇವ ಜರ್ನಿ ಅಂದರೆ ಡೇ 1 ಇಂದನೂ ಇದ್ದೀನಿ.
ಆ್ಯಕ್ಚುಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ ಸಿನಿಮಾಗೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ನಿರ್ಮಾಪಕರು ನಮ್ಮ ಬ್ರದರ್ ಕೇಶವಣ್ಣ ಅವರು ಇದಕ್ಕೆ ತುಂಬ ಕಷ್ಟಪಟ್ಟು ಹಾಕಿದ್ದಾರೆ. ಮತ್ತು ನಮಗೆ ಮೈಕಲ್ ನಾಗರಾಜ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಮತ್ತು ನವೀನ್ ಅವರು ಕಥೆ ಹೇಳಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತು ನಮ್ಮ ವಿನೋದ್ ಸರ್ ಅವರು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮಗೆ ಡೇ ಒನ್ನಿಂದನೂ ಎಲ್ಲೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಿರ ಕೊನೆವರೆಗೂ ಈ ಕ್ಷಣದಲ್ಲೂ ಟೆಕ್ನಿಕಲ್ ಟೀಮ್ ಜೊತೆ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಆ್ಯಕ್ಚುಲಿ ನನ್ನ ಆ್ಯಸ್ ಎ ತಮ್ಮನ ಥರ ಹೇಳ್ಬೇಕಂದ್ರೆ ಡೌನ್ ಟು ಅರ್ತು ತುಂಬ ಖುಷಿ ಆಗುತ್ತೆ. ವಿನೋದ್ ಸರ್ ಅಂದರೆ ನನಗೆ ತುಂಬ ಇಷ್ಟ. ಯಾಕೆಂದರೆ ಅವರು ಆಸ್ ಎ ಹೀರೋ ವರ್ಕ್ ಮಾಡಲ್ಲ ಯಾವುದೇ ಸಿನಿಮಾ ಆದ್ರೂ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದು ಎಲ್ಲಾದ್ರಲ್ಲೂ ಅವರು ಪ್ರತಿಯೊಂದರಲ್ಲೂ ಸಮಪಾಲಾಗಿ ನೋಡಿ ಎಲ್ಲ ಯಾವುದೂ ತೊಂದರೆ ಆಗ್ದಂಗೆ ಎಲ್ಲ ಥರನೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ವಾಲ್ವ್ ಆಗಿ ತನ್ನದೇ ಆದ ಸಿನಿಮಾ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದರು. ಇವತ್ತಿಗೆ ಜೂನ್ 6ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ, ವಿಭಿನ್ನವಾದ ಪಾತ್ರ ಇದೆ ವಿನೋದ್ ಸರ್ದನ್ನು. ಎಲ್ಲರನ್ನೂ ನೋಡ್ಬೋದು, ಎಮೋಷನಲ್ ಆಗಿದೆ. ಆ್ಯಕ್ಚುಲಿ ನಾವೆಲ್ಲ ಟೀಮ್ ಎಲ್ಲ ನೋಡಿದಾಗ ಕರೀನ ಕೂಗು ಅನ್ನೋ ಒಂದು ಆ ಸಿನಿಮಾ ಟೈಗರ್ ಪ್ರಭಾಕರ್ ಸರ್ ಅವ್ರದ್ದು ಆ ಸಿನಿಮಾದಲ್ಲಿ ಆ ಒಂದು ಫೀಲಿಂಗ್ಸ್ ಹೇಗೆ ಬರುತ್ತೆ, ಎಮೋಷನ್ಸು ಈ ಸಿನಿಮಾದಲ್ಲಿ ಆ ಥರ ಇದೆ. ಸ್ವತಃ ನಾನು ಕಣ್ಣೀರು ಹಾಕೊಂಡಿದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಾಗ ಅವರು ಕಣ್ಣೀರು ಹಾಕೊಂಡಿದ್ದಾರೆ. ನಾನು ಒಂದು 4 ಸಲ ಸಿನಿಮಾ ನೋಡಿದ್ದೀನಿ. ಈಗ ಸಾಂಗ್ ನೋಡಿದಾಗ ಆ ಒಂದು ಸೀನ್ ಎಲ್ಗೋ ಹೋದಾಗ ಈಗ ಕೂಡ ಒಂಚೂರು ನಮಗೆ ಆ ಎಮೋಷನ್ ಫೀಲ್ ಆಯಿತು. ಹಾಗಾಗಿ ಎಲ್ಲರಿಗೂ ಹೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಜೈ ಕರ್ನಾಟಕ. ಆ ಶಿವನಿಗೆ ಆ ನಂದಿ ಹೆಂಗೋ ಈ ಮಾಧವನಿಗೆ ಈ ನಂದಿ ಸಾಂಗ್ಗೆ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಅಂತ. ಮೈಕಲ್ ನಾಗರಾಜ್ ಅವರ ಮಗ ನಾನು. ಈ ಚಿತ್ರದಲ್ಲಿ ಗಣ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ, ಕಾಲೇಜ್ ಹುಡುಗನ ಕ್ಯಾರೆಕ್ಟ್ರು. ಫಸ್ಟ್ ಆಫ್ ಆಲ್ ನವೀನ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ ಕ್ಯಾರೆಕ್ಟರ್ ನನ್ನ ಚೂಸ್ ಮಾಡಿದ್ದಕ್ಕೆ. ಆಮೇಲೆ ವಿನೋದ್ ಸರ್ಗೂ ಥ್ಯಾಂಕ್ ಯು, ತುಂಬ ಸಪೋರ್ಟ್ ಮಾಡಿದ್ರು. ಫಸ್ಟು ಫುಲ್ ಭಯ ಆಗ್ತಾ ಇತ್ತು, ಹೆಂಗಪ್ಪ ಮಾಡೋದು ವಿನೋದ್ ಸರ್ ಕಿಟ್ಟಿ ಸರ್ ಅಂತ. ಇಬ್ಬರು ಸಪೋರ್ಟ್ ಮಾಡಿದ್ರು ಚೆನ್ನಾಗೆ. ಆ ಭಯ ಫುಲ್ಲು ಅವರು ಹೋಗಿದ ತಕ್ಷಣ ಅವರೇ ಹೇಳ್ಕೊಟ್ರು ಅವ್ರಿಗೆ ಹಿಂಗೆ ಮಾಡಬೇಕು ಈ ಥರ ಅಂತ. ಸೊ ಭಯ ಎಲ್ಲ ಹೋಗಿಸಿ ಹಿಂಗೆ ಬಂದಿದೆ. ಸೊ ಪ್ಲೀಸ್ ಎಲ್ಲರೂ ಜೂನ್ 6 ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅವಳ ಹತ್ರ ಅಂತ ಹೇಳಿದ್ರು. ಫಸ್ಟು ಒಂದು ಬಿಟ್ ರೆಕಾರ್ಡ್ ಮಾಡಿ ಕಳಿಸಿ ವಾಯ್ಸ್ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು. ಸೊ ಆಯಿತು, ಮನೆಯಲ್ಲೆಲ್ಲ ಮಾಡಿ ಕಳಿಸಿ ಆಮೇಲೆ ಸರಿ ಕರ್ಕೊಂಬನ್ನಿ ಸ್ಟುಡಿಯೋಗೆ ಅಂತ ಅವ್ರ ಸ್ಟುಡಿಯೋ ಕಳಿಸಿದ್ರು. ಆಮೇಲೆ ಇದೆಯಲ್ಲ ಸ್ಟುಡಿಯೋ ಸೆಟಪ್ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡೋದು. ಸೊ ಸರ್ ತುಂಬ ಚೆನ್ನಾಗಿ ಗೈಡ್ ಮಾಡೋದು. ಅವರು ಆ್ಯಕ್ಚುಲಿ ಹೆಂಗಂದರೆ ನನ್ನ ಡೆಬ್ಯೂನು ಅವ್ರ ಹತ್ರನೇ ಆಗಿತ್ತು ತನುಜಾ ಫಿಲಮಲ್ಲಿ. ತುಂಬ ಚೆನ್ನಾಗಿ ಅವರು ಒಂದು ಗೈಡೆನ್ಸ್ ಕೊಡ್ತಾರೆ ಆ್ಯಂಡ್ ಕಂಫರ್ಟಬಲ್ ಆಗಿ ಇರೋ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ. ಅದೇ ಥರ ಅವ್ರಿಗೂ ಅಷ್ಟೇ ಯಾವುದೇ ಥರವಾದ ಒಂದು ಭಯ ಆಗಲಿ ಆತಂಕ ಆಗಲಿಲ್ಲ. ಸೊ ನೀಟಾಗಿ ಹಾಡಿದ್ಲು. ಸೊ ಅವರೇ ಎಲ್ಲ ಏನು ಬಂದಿದ್ರು ಅವರೇ ಎಲ್ಲ. ಸ್ಮೃತಿ, ನೀವು ಹಾಡು ಕೇಳಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಅಲ್ಲ, ಅವರು ಸರಿಗಮ ಪದನಿಸ ಈ ಸಪ್ತ ಸ್ವರಗಳನ್ನ ಬಿಟ್ಟು ಬೇರೆ ಏನು ಅವ್ರು ಮಾತಾಡಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಟು ಯು ಶ್ರೀನಿ. ಥ್ಯಾಂಕ್ ಯು ಸ್ನೇಹ. ಅವ್ರು ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಒಟ್ಟಿನಲ್ಲಿ ನಮ್ಮ ಆಗಿರೋ ಫಿಲಮ್ಗೆ ಫುಲ್ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೋಡಿದ ತುಣುಕುಗಳನ್ನ ಭಾಳ ಖುಷಿ ಆಯಿತು ಆ್ಯಂಡ್ ತುಂಬ ವಿಭಿನ್ನವಾಗಿದೆ ಅಂತ ಅನ್ನಿಸ್ತು. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಆ ಸಿನಿಮಾಗಳಲ್ಲಿ ನನಗೆ ಸಿಕ್ಕಂಥ ತೃಪ್ತಿ ಇದೆಯಲ್ಲ, ಒಬ್ಬ ನಾಯಕಿಯಾಗಿ ತೆರೆ ಮೇಲೆ ನನಗೆ ಕೊಟ್ಟಂಥ ಸ್ಪೇಸ್ ಆಗಿರಲಿ, ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾನು ಕಲಿತಂಥ ರೀತಿಯಾಗಿರಲಿ, ನನಗೆ ಅದು ಎಷ್ಟು ಸಮಾಧಾನ ಕೊಟ್ಟಿತ್ತು. ಈ ಚಿತ್ರ
ಆ ಜೀವನದ ಆ ಅನುಭವಕ್ಕಿಂತ ಒಂದು ಹೆಜ್ಜೆ ಬೇರೆ ತರದ ಅನುಭವ ತಂದುಕೊಟ್ಟಂತ ಸಿನಿಮಾ ಇದು. ನನ್ನ 150 ಸಿನಿಮಾ ಈ ತರದ ಪಾತ್ರಗಳಿಗೆ ನಮ್ಮನ್ನ ಕಲ್ಪಿಸ್ಕೊಳ್ತಾರಲ್ಲ, ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಕಲಾವಿದೆಯಾಗಿ ನಾನು ಗೆದ್ದೆ ಅಂತ ನನಗೆ ಆವಾಗಲೇ ಅನ್ಸೋದು. ಆ ಥರದ ವಿಭಿನ್ನ ಪಾತ್ರಗಳಲ್ಲಿ ನಮ್ಮನ್ನ ಕಲ್ಪಿಸ್ಕೊಂಡಾಗ ಮಾತ್ರ. ಒಂದೇ ಥರದ ಪಾತ್ರಗಳನ್ನು ಮಾಡುವಾಗ ಅದು ನಮಗೂ ಏನೋ ಹೆಚ್ಚು ಕಲಿಕೆಗೆ ಬೇರೆ ಏನೋ ಅವಕಾಶ ಇಲ್ಲ ಅಂತ ನನಗೆ ಅನ್ಸುತ್ತೆ. ಈ ರೀತಿ ಪಾತ್ರಗಳು ಕೊಟ್ಟಾಗ ಅದು ಚಾಲೆಂಜ್ ಫಸ್ಟ್ ಡೈರೆಕ್ಟರ್ಗೆ, ಯಾಕಂದ್ರೆ ಜನ ಆ ಪಾತ್ರವನ್ನು ತಗೊಳ್ಬೇಕಲ್ಲ ಫಸ್ಟ್. ಆ ಧೈರ್ಯ ಅವ್ರು ಮಾಡಿದ್ರಲ್ಲ, ಅದಕ್ಕೆ ಫಸ್ಟ್ ಅವ್ರ ಧೈರ್ಯನ ನಾನು ಮೆಚ್ಚಬೇಕು. ಅದಾದ್ಮೇಲೆ ನಾನು ಧೈರ್ಯ ಮಾಡಿದ್ದೆ, ಯಾಕಂದ್ರೆ ನಾಯಕಿಯಾಗಿದ್ದಾಗ ನನಗೆ ಇಷ್ಟು ವಿಭಿನ್ನವಾದ ಪಾತ್ರಗಳಿಗೆ ಮಾಡೋಕ್ಕೆ ಅವಕಾಶ ಸಿಗ್ತಿತ್ತೋ ಇಲ್ವೋ, ಇತ್ತೀಚಿನ ದಿನಗಳಲ್ಲಿ ನಾನು ವಿಭಿನ್ನವಾದ ಪಾತ್ರಗಳು ಮಾಡೋಕ್ಕೆ ಅವಕಾಶ ಸಿಗ್ತಿದೆಯಲ್ಲ, ಸೊ ನಾನು ಆ ಚಾಲೆಂಜ್ನ ತಗೊಳ್ಳೋದಕ್ಕೆ ರೆಡಿಯಾಗಿದ್ದೆ ನಾನು. ಹಾಗಾಗಿ ಬಹುಶಃ ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾನು ಅಭಿನಯಿಸಿದ್ದೀನಿ ಅನ್ನುವಂಥ ಪ್ರತಿಕ್ರಿಯೆ ಅವ್ರು ಕೊಡ್ತಾ ಇರೋದು ನನಗೆ ಹೆಚ್ಚು ಸಮಾಧಾನಕರ ಅಂತ ನಾನು ಹೇಳಬಲ್ಲೆ. ಈ ಪಾತ್ರದ ಬಗ್ಗೆ ಇದೆಯಲ್ಲ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಅಪರೂಪ, ತುಂಬ ಕಷ್ಟವಾಗಿದೆ ಅಂತ ಅದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ವಿನೋದ್ ರಾಜ್ ಅವ್ರ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ, ಅಲ್ಲ ವಿನೋದ್ ಸಾರಿ ಅವರ ತಂದೆಯವ್ರ ಜೊತೆ ಅಭಿನಯಿಸಿದ ದಿನಗಳನ್ನ ನಾನು ಮರಿಲಾರೆ. ಅವರ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಆಕ್ಟ್ ಮಾಡಿದ್ದು ತುಂಬಾ ವಿಶೇಷ ಅಂತ ನನಗೆ ಅನ್ಸುತ್ತೆ. ಅವ್ರು ಡೈರೆಕ್ಷನ್ ಮಾಡುವಾಗ ನನ್ನನ್ನು ತುಂಬಾ ಮುದ್ದಾಗಿ ಅಂತಾನೆ, ನಾನು ಯಾವತ್ತೂ ಅವ್ರ ಹೀರೋಯಿನ್ ತರ ನನ್ನ ಟ್ರೀಟೇ ಮಾಡ್ತಾ ಇರಲಿಲ್ಲ. ಬಾಮರಿ ಪುಟ್ಟು ಮರಿ ಬಾರೋ ಹಿಂಗೆ ಅನ್ನೋರು ಒಂಥರ ಪಾಮರಿ ಮರಿ ತರ ನನ್ನನ್ನು ಬಿಸಿಲು ಇರ್ಬೋದು, ಕಷ್ಟವಾದಂಥ ಸ್ಟೆಪ್ ಇರ್ಬೋದು ಅಂತ ಬಿಟ್ರೆ, ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ. ತುಂಬಾ ಕಷ್ಟ ಇರೋದು ಫೈಟರ್ಸ್ಗಳಿಗೆ ಮಾತ್ರ. ಈ ಫೈಟರ್ಸ್ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ. ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದು. ಆ ಫೈಟರ್ಸ್ಗಳ ಮೇಲೂ ಕೂಡ ಒಂದು ಕಾಳಜಿ ಇದ್ದು ಅವ್ರನ್ನ ಹೇಗೆ ನಡೆಸ್ಕೊಳ್ಬೇಕು, ಅವ್ರಿಗೆಲ್ಲೂ ಕೂಡ ನೋವಾಗದೆ ಇರೋ ಹಾಗೆ, ಆದ್ರೆ ಅವ್ರ ತಲೆನ ಕೊಚ್ತಾ ಇರಬೇಕು, ಆದ್ರೂ ಅವ್ರನ್ನ ಮುಟ್ಟಬಾರ್ದು. ಈ ಥರದ ಒಂದು ಟಾಸ್ಕ್ಗಳನ್ನು ಮಾಡೋದು ತುಂಬಾನೇ ಕಷ್ಟ ಇದೆ. ಒಂದೇ ಶಾರ್ಟಲ್ಲಿ 10 ಜನ ನೋಡಿಬೇಕು, ಒಬ್ಬರಿಗೆ ಮಚ್ಚಲ್ಲಿ ನೋಡೋದು, ಇನ್ನೊಬ್ಬರಿಗೆ ದೊಣ್ಣೆಯಲ್ಲಿ ನೋಡೋದು, ಇನ್ನೊಬ್ಬರಿಗೆ ಯಾವನೋ ಒಂದು ಪಾತ್ರೆಯಲ್ಲಿ ನೋಡೋದು, ಈ ಥರದ್ದೆಲ್ಲ ಒಂದು ವಿಭಿನ್ನವಾದಂಥ ಟಾಸ್ಕ್ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ. ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೆ ಇದ್ದ ಹಾಗೆ ಆಕ್ಟ್ ಮಾಡದಂತ 3 ಕಲಾವಿದರನ್ನ ನಾನು ನೋಡಿದ್ದು. ಒಬ್ಬರು ಮೊದಲಿಗರು, ಅದು ಟೈಗರ್ ಪ್ರಭಾಕರ್ ಅವರು. ಅದಾದ್ಮೇಲೆ ಫೈಟರು, ಸರ್ ಏನು ಫೈಟೇ ಆಗಿಲ್ವಲ್ಲ ಸರ್, ನೆಮ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಡೆಸಿದಂತ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ, ಅದು ದರ್ಶನ್ ಅವರು. ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲೆ ಇರೋ ಧೂಳೆಲ್ಲ ಎದ್ದು ಬರ್ತಾ ಇತ್ತು. ನಾನು ಅನ್ಕೊಂಡೆ ಅವ್ನಿಬ್ಬರಿಗಾದ್ರು ಬಿದ್ದಿರುತ್ತೆ ಏಟು ಅಂತ ಅನ್ಕೊಂಡ್ರೆ, ಫೈಟರ್ ಎದ್ದಿದ್ರು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರಿಗಿರೋಂಥ ಟೈಮಿಂಗ್ ರೀ, ಅದು ಅವ್ರ ಅಪ್ಪನಿಂದ ಈ ಥರದ್ದೆಲ್ಲ ವಿಶೇಷವಾದಂಥ ಗುಣ ಇದೆ, ತುಂಬಾ ವಿಶೇಷವಾದಂಥ ಕಾಳಜಿ ಇದೆ, ಆಸಕ್ತಿ ಇದೆ. ಅದು ನನಗೆ ತುಂಬಾ ಖುಷಿ ಆಗುತ್ತೆ. ವಿನೋದ್ ಅವರು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳಿಬೇಕು. ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂತ ಎಲ್ಲ ಪೊಟೆನ್ಷಿಯಲ್ ವಿನೋದ್ ಅವರಲ್ಲಿದೆ. ನಿಮ್ಮೆಲ್ಲರ ಆಶೀರ್ವಾದ ದೊಡ್ಡ ಯಶಸ್ಸಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಅಪ್ಪ. ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ಮುದ್ದಾಗಿ ಕಾಣ್ತಾರೆ. ಸೋನಲ್ ಅವರ ವಿಚಾರದಲ್ಲಿ ಇಬ್ಬರು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಅನ್ನ ಹೇಳಬೇಕು. ಒಂದು ಡೈರೆಕ್ಟರು ನವೀನ್ ಅವರೇ, ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದ್ರೆ 2 ಸೀನು 1 ಸಾಂಗ್ ಮುಗಿಸ್ಬಿಡ್ತಾರೆ, ಒಂದು ಗ್ಲಾಮರ್ ಅಷ್ಟಕ್ಕೆ ಸೀಮಿತ ಮಾಡಿಬಿಡ್ತಾರೆ. ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗಲ್ಲ, ಪಾತ್ರಗಳ ಘನತೆಯೂ ಇರೋದಿಲ್ಲ. ಆದ್ರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ನಾಯಕ ಒಂದು ನಾಯಕಿ ಇಬ್ರು ಆ ಈಕ್ವಾಲಿಟಿನ ಎಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ.
ಸ್ಪೇಸನ್ನು ನಾಯಕಿಗೆ ತಂದುಕೊಟ್ಟಿದ್ದೀರಲ್ಲ ಅದಕ್ಕೆ ತುಂಬ ಖುಷಿ ಆಯಿತು ಡೈರೆಕ್ಟ್ರೆ. ತುಂಬ ಥ್ಯಾಂಕ್ಸ್ ಅದು ನಿಮಗೆ. ಸೋನಾಲ್ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸನ್ನು ಹೇಳ್ತೀನಿ. ಇನ್ನು ಮತ್ತೊಬ್ಬ ಡೈರೆಕ್ಟರ್ಗೆ ನಾನು ಸೋನಾಲ್ ಅವ್ರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ಅದು ನನ್ನ ಸಹೋದರ ತರುಣ್ಗೆ. ಏನಕ್ಕೆ ಅಂದರೆ ನಾಯಕಿಗೆ ಮದುವೆ ಆದಮೇಲೆ ಕುಟುಂಬದ ಜವಾಬ್ದಾರಿನ ಕೊಟ್ಬಿಡ್ತಾರೆ. ಮದುವೆ ಆದಮೇಲೆ ಮನೆ ನೋಡ್ಕೊಂಡ್ರೆ ಸಾಕು ಅಂತ ಹೇಳುವಂಥ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಆದರೆ ಸೋನಾಲ್ನ ಮದುವೆ ಆದಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನಾಡಿದ್ದಾರೆ. ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ಇನ್ನು ನಿರ್ಮಾಪಕರು ಸರ್, ನಿಮ್ಮನ್ನು ಭಯಂಕರ ನಿರ್ಮಾಪಕರು ಹೇಳೋಕ್ಕಾಗಲ್ಲ ನಾನು, ನೀವು ನನಗೆ ಹೇಳ್ಬೋದು. ಅಂದರೆ ತುಂಬ ಒಳ್ಳೆಯ ನಿರ್ಮಾಪಕರು, ಎಲ್ಲರಿಗೂ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ನೀವು. ಎಲ್ಲ ಟೆಕ್ನಿಷಿಯನ್ಸ್ಗಳು, ಎಲ್ಲ ಕಲಾವಿದರು, ಕಿಟ್ಟಿಯವರಿಂದ ಹಿಡಿದು ಪ್ರತಿಯೊಂದೊಂದು ಪಾತ್ರ ಮಾಡಿದಂಥ ಎಲ್ಲರೂ ಕೂಡ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಿ. ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರಿಗಾದ್ರು ಫ್ಯಾನ್ ಅಂತ ಇದ್ದರೆ ಸಿನಿಮಾ ನೋಡಿದ್ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ. ನೀವು ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗಿದ್ದೀರಾ. ನಿಮ್ಮಲ್ಲಿ ಇರುವಂತಹ ಒಂದು ಶಕ್ತಿ, ನಿಮ್ಮಲ್ಲಿರುವಂತಹ ಸರಸ್ವತಿ ಅದ್ಭುತ ಸರ್, ಅದ್ಭುತ. ನಾವು 5% ಮಾಡಿದ್ರೆ ಈ ಸಿನಿಮಾದಲ್ಲಿ ನೀವು ಅದನ್ನು 500%ಗೆ ತಗೊಂಡು ನಿಲ್ಲಿಸಿದ್ದೀರಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಯಾವಿಬ್ಬರ ಮಧ್ಯೆ ಇರುವಂತಹ ನವಿರಾದ ಪ್ರೇಮ ಕಥೆಯನ್ನು ಎಷ್ಟು ಸುಂದರವಾಗಿ ಹೇಳಿದ್ದೀರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್. ವಂಡರ್ಫುಲ್ 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 ಜಾಬ್ ಮಾಡಿದ್ದಾರೆ. ಒಳ್ಳೆಯದಾಗಿ. ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನಾನೊಂದು ವಿನಂತಿ, ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು, ಅದು ಜನರಿಗೆ ಇಷ್ಟ ಆಗೋದು, ಅದು ಯಶಸ್ವಿ ಆಗೋದು, ನಿರ್ಮಾಪಕರಿಗೆ ಹಣ ಸಿಗೋದು, ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು, ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬ ಅಪರೂಪ ಆಗ್ಬಿಟ್ಟಿದೆ. ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಬರ್ತಾ ಇದೆ. ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ. ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ, ಮಾಧ್ಯಮದವರು ಇದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ನಿಮ್ಮ ಕಣ್ಣು ಮುಂದೆ ಯಾವುದಾದ್ರೂ ಒಂದು ಸಣ್ಣ ತುಣುಕಿದ್ರೆ ಅದು ನಿಮ್ಮ ಪ್ರೀತಿಯಿಂದ ನಮ್ಮದೊಂದು ಕನ್ನಡ ಸಿನಿಮಾ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅದೊಂದು ಯಶಸ್ವಿಯಾಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಶೇರ್ ಮಾಡಿ ಸರ್. ಖಂಡಿತ ನೀವು ಕೊಟ್ಟಂಥ ಆ 1 ಸೆಕೆಂಡ್ ಟೈಮ್ ಅಥವಾ 1 ನಿಮಿಷದ ಟೈಮನ್ನು ಅವ್ರು ವ್ಯರ್ಥ ಮಾಡಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಮಯ ನಿಮ್ಮದು ಸಾರ್ಥಕ ಅಂತ ನಿಮಗೆ ಅನಿಸುತ್ತೆ. ಆ ಥರದ ಒಂದು ಚಿತ್ರವನ್ನು ಈ ಚಿತ್ರತಂಡ ಮಾಡ್ಕೊಂಡಿದೆ. ಮತ್ತೊಮ್ಮೆ ನನ್ನನ್ನು ಇಷ್ಟೊತ್ತು ಈ ಸ್ಪೇಸ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಹಾಗೂ ಚಿತ್ರತಂಡ ಸೊ ಸರ್ ಥ್ಯಾಂಕ್ ಯು. ಆ್ಯಂಡ್ ನವೀನ್ ಸರ್ ಬಗ್ಗೆ ಮಾತಾಡಲೇಬೇಕು ನಾನು, ಡೈರೆಕ್ಟರ್ ಬಗ್ಗೆ. ಇವತ್ತು ಶ್ರುತಿ ಅಮ್ಮ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಸ್ ಹೇಳ್ದಂಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಈ ಸಿನಿಮಾ ಇಲ್ಲಿವರೆಗೂ ತಂದಿದ್ದಾರೆ ಅವರು. ನನಗೆ ಫಸ್ಟು ಈ ಕತೆ ಹೇಳಿದಾಗ, ನನಗೆ ಬಂದು ನನ್ನ ಪಾತ್ರದ ಬಗ್ಗೆ ಹೇಳಿದಾಗ, ಐ ಥಿಂಕ್ ಈ ಒಂದು ಸಿನಿಮಾಗೆ ವಿತೌಟ್ ಥಿಂಕಿಂಗ್ 1 ಅವರಲ್ಲಿ ನಾನು ಎಸ್ ತಂದಿದ್ದೀನಿ. ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ. ತುಂಬ ಜನರು ಕೇಳ್ತಾ ಇದ್ರು ರಾಘವ ತನು ಪೇರ್ ಮತ್ತೆ ಯಾವಾಗ ಸ್ಕ್ರೀನಲ್ಲಿ ಕಾಣಿಸ್ಕೊತಾರೆ ಅಂತ. ಸೊ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವರು ಶ್ರುತಿ ಅಮ್ಮ ಆಗಿರಲಿ, ತರುಣ್ ಅವರು ಆಗಿರಲಿ, ಅವ್ರು ಹೇಳ್ತಾ ಇದ್ರು ನವೀನ್ ಸರ್ ಬಗ್ಗೆ ನಿಮ್ಮ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇದೆ ಅನಿಸುತ್ತೆ, ಅದಕ್ಕೆ ನಿಮ್ಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿನೋದ್ ಸರ್ ಅವರು ಅಫ್ಕೋರ್ಸ್ ರಾಬರ್ಟ್ ಸಿನಿಮಾಯಿಂದ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದಟ್ ಶೂಟಿಂಗಲ್ಲಿ ಕೂತ್ಕೊಂಡು ನಾವಿಬ್ರು ನಮ್ಮ ಫ್ಯಾಮಿಲೀಸ್ ಬಗ್ಗೆ ಆಗಿರ್ತೀವಿ, ಎಲ್ಲ ಮಾತಾಡ್ತಿದ್ವಿ. ಆ್ಯಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆ್ಯಕ್ಟರ್. ನಾನು ಇಷ್ಟು ವರ್ಷ ತುಂಬ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಬಟ್ ವಿನೋದ್ ಸರ್ ಇಸ್ ಬೀನ್ ವೆರಿ 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 ಸಪೋರ್ಟಿವ್. ಅವ್ರ ಜೊತೆ ಅವರು ವೈಫ್ ಕೂಡ ನಿಶಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಈ ಕಂಪ್ಲೀಟ್ ಲುಕ್, ತುಂಬ ಜನರು ಹೇಳ್ತಾ ಇದ್ರು ತುಂಬ ಗ್ಲಾಮ್ ರೋಲ್ಸ್ ಮಾಡಿದ್ದೀರಾ. ಮೊದಲು ಫಸ್ಟ್ ಟೈಮ್ ಲಂಗ ದಾವಣಿಯಲ್ಲಿ ಕಾಣಿಸ್ಕೊತೀವಿ ಸ್ಕ್ರೀನಲ್ಲಿ. ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್, ಗಣೇಶ, ನನ್ನ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ನನ್ನ ಅಸಿಸ್ಟೆಂಟ್ಸ್ ಎಲ್ಲರೂ. ಸೊ ಇಡೀ ಟೀಮ್ಗೆ, ಮಾದೇವ ಟೀಮ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು. ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ಅ ಮಾರ್ಕ್ ಇನ್ ಮೈ ಹಾರ್ಟ್. June 6th ಸಿನಿಮಾ ರಿಲೀಸ್ ಆಗ್ತಿದ್ದೆ.
ನಿಮ್ಮ ನಿಯರೆಸ್ಟ್ ಥಿಯೇಟರ್ದಲ್ಲಿ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಹೋಗಿ ಒಂದು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗಿದ್ವಿ. ಬಹುಶಃ ತುಂಬ ಜನ ನೋಡಿರ್ಬೋದು ಅನ್ಸುತ್ತೆ. ಅಲ್ಲಿ ಅವರು ಕೊಟ್ಟದಂಥ ಪ್ರೀತಿಯ ಅಭಿಮಾನಿಗಳು ಭಾಳನೇ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹಾಗೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟ್ ನಡೀಬೇಕಾಗಿತ್ತು. ಬಟ್ ಹೋಗಿದ್ದ ಕಡೆ ಎಲ್ಲ ಅಭಿಮಾನಿಗಳು ನಿಲ್ಸಿ ನಾನು ಎಲ್ಲರೂ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ಕೊಟ್ಟು ಹೋಗುವಷ್ಟರಲ್ಲಿ ಸ್ವಲ್ಪ ತಡ ಆಯಿತು. ಸೊ ಅಲ್ಲಿ ನನಗೆ ಹುಬ್ಬಳ್ಳಿ ಮಾಧ್ಯಮದವ್ರ ಜೊತೆ ನಮ್ಗೆ ಇಂಟ್ರಾಕ್ಷನ್ ಆಗಲಿಲ್ಲ. ಸೊ ನಾನು ಕ್ಷಮೆ ಕೇಳ್ತೀನಿ, ನಮ್ಮ ಟೀಮ್ ಕಡೆಯಿಂದ ಒಂದು ಕ್ಷಮೆ ಕೇಳ್ತೀನಿ. ಖಂಡಿತ ರಿಲೀಸ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಉತ್ತರ ಕರ್ನಾಟಕಕ್ಕೆಲ್ಲ ಒಂದು ರಿಲೀಸ್ ಆದಮೇಲೆ ಒಂದು ಪ್ರಮೋಷನ್ಗೆ ಅಂತ ಹೋಗ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಹೋಸ್ಟ್. ನನಗೆ ಇವತ್ತು ನಿನ್ನೆ ಎಲ್ಲ ಉದಯ ಟಿ ವಿಯಿಂದ ನನಗೆ ತುಂಬ ಇವ್ರನ್ನ ಇವರು ಮಾತಾಡೋದಾಗಲಿ, ಕನ್ನಡದ ಬಗ್ಗೆ ಆಗಲಿ, ಒಂದು ಕನ್ನಡ ಮಾತಾಡೋದು ತುಂಬ ನನಗೆ ಖುಷಿ ಆಗುತ್ತೆ. ಹಾಗೆ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತು ಒಂದಿಷ್ಟು ಏನು ನಡೀತಿದೆ, ಕನ್ನಡದ ಬಗ್ಗೆ ಏನು ನಡೀತಿದೆ ಅನ್ನೋದನ್ನು ಖಂಡಿತ ನಾನು ಮಾತಾಡ್ತೀನಿ. ನಾನು ಮಾತಾಡಲೇಬೇಕು. ನಾನು ಒಬ್ಬಳೇ ಮಾತಾಡಬೇಕು ಅಂತ ಅನ್ಕೋದಿದ್ದೆ, ನಾನು ಮಾತಾಡ್ತೀನಿ. ನಮ್ಮ ಪ್ರಮೋಷನ್ ಟೈಮಲ್ಲಿ ಬೇಡ, ಈ ವೇದಿಕೆ ಮೇಲೆ ಕೂಡ, ಬಟ್ ಖಂಡಿತ ನಾನು ಮಾತಾಡಲೇಬೇಕು. ಯಾಕಂದರೆ ಎಲ್ಲರೂ ಬರೋರು ಹೋಗೋರು ಎಲ್ಲರೂ ಕನ್ನಡದ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಇಷ್ಟ ಬಂದಂಗೆ ಮಾತಾಡ್ತಿರೋದು ಖಂಡಿತ ನಾನು ಮಾತಾಡಲೇಬೇಕು. ಸಿನಿಮಾದ ಬಗ್ಗೆ ನಾನು ತುಂಬಾನೇ ಪ್ರೆಸ್ ಮೀಟಲ್ಲಿ ಮಾತಾಡಿದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು, ಇಲ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಕೊಡೋದು. ಇಲ್ಲಿ ಮಾಡಿದಂಥ ನಾನು ಮೊದಲನೇ ಬಾರಿಗೆ ಅಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಈ ಸಿನಿಮಾಗೋಸ್ಕರ ಅಂದರೆ ಕೇಶವ ಸರ್, ನಮ್ಮ ನಿರ್ಮಾಪಕರು, ಸುಮಂತ್ ಅವರಾಗಲಿ, ಧನುಷ್ ಆಗಲಿ, ಆ್ಯಂಡ್ ಇನ್ನೊಬ್ಬರು ವ್ಯಕ್ತಿ ಮೈಕೋ ನಾಗರಾಜ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಮಗ ಅವರು ಕಾರ್ತಿ ಅವರು ಬಂದಿದ್ದಾರೆ. ಬಟ್ ಇವರೆಲ್ಲ ಒಂದಿಷ್ಟು ಸೇರ್ಕೊಂಡು ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಅದಾದ್ಮೇಲೆ ಕೇಶವ್ ಅವರು ನಮಗೆ ಒಂದು ಆನೆ ಬಲ ಅಂತ ಏನು ಹೇಳ್ತಾರೆ ಆ ಥರದ್ದು ಬಂದು ಅವ್ರು ಮುಂದೆ ನಿಂತು ನಡೆಸ್ಕೊಂಡು ಹೋಗಿ. ಯಾಕಂದ್ರೆ ಇವತ್ತು ನನಗೆ ಅಂತ ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಬಿಟ್ಟು ಡಬಲ್ ಅಷ್ಟು ಖರ್ಚು ಅವ್ರು ಮಾಡಿದ್ದಾರೆ. ಆ ಸಿನಿಮಾ ಖರ್ಚು ನಿಮಗೆ ಕಾಣಿಸುತ್ತೆ. ಆ ಥರದ್ದೊಂದು ನಿರ್ಮಾಣ ಮಾಡಿ ನಮ್ಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ರಿಲೀಸ್ವರೆಗೂ, ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕನೇ, ಲಂಕಾಸುರ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ. ಅದೆಷ್ಟು ಕಷ್ಟ, ಎಲ್ಲೆಲ್ಲ ನಾವು ದುಡ್ಡು ತಂದಿರ್ತೀವಿ, ಯಾರ ಮನೆ ಬಾಗಿಲು 7:30 8 ಗಂಟೆಗೆ, ಬೆಳಗಿನ ಜಾವ 6 ಗಂಟೆಗೆಲ್ಲ ಹೋಗಿ ನಿಂತಿದ್ದೀವಿ ಅಂತ ನಮಗೆ ಗೊತ್ತು. ಎಷ್ಟು ಇವತ್ತಿನವರೆಗೂ ಎಷ್ಟು ಬಡ್ಡಿ ಕಟ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದು ನನಗೆ ಗೊತ್ತು. ಬಟ್ ಆದರೆ ಅವರು ಅದೆಲ್ಲ ತೋರಿಸ್ಕೊಳ್ದೆ ಇವತ್ತು ನಿರ್ಮಾಣ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಕೇಶವಣ್ಣ. ಯಾಕಂದ್ರೆ ಸಿನಿಮಾ ನೋಡಿದ್ದೀವಿ, ಎಲ್ಲರೂ ನೋಡಿದ್ದೀವಿ, ನೀವು ನೋಡಿದ್ದೀರಾ. ಸಿನಿಮಾ ನೋಡಿದಂಥ ಕೆಲವು ಟೆಕ್ನಿಷಿಯನ್ಸ್ ಆಗಲಿ ಬಹಳಷ್ಟು ಜನ ನಿಮಗೆ ಹೇಳಿದ್ದಾರೆ, ಫೀಡ್ಬ್ಯಾಕ್ ಹೇಳಿದ್ದಾರೆ. ನನಗೆ ಹೆಚ್ಚಾಗಿ ನಮ್ಮ ಕರ್ನಾಟಕದ ಜನ, ನಮ್ಮ ಕನ್ನಡದ ಜನ, ಅವ್ರ ಮೇಲೆ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸುವಂಥವ್ರು, ನಮ್ಮ ಅಭಿಮಾನಿ ದೇವರುಗಳ ಮೇಲೆ ಬಹಳ ನಂಬಿಕೆ ಇದೆ. ಅವ್ರು ಖಂಡಿತ ಸಿನಿಮಾ ಒಳ್ಳೆದಾಗತ್ತೆ ಅಂತ ನಾನು ಖಂಡಿತ ಈಗಲೇ ಹೇಳ್ತಿದ್ದೀನಿ. ನಿಮಗೂ ಗೊತ್ತು ಬಹಳಷ್ಟು ಬಿಸ್ನೆಸ್ಗೆ ಅಂತ ಈ ಸಿನಿಮಾ ಬಂದಿದೆ. ಆ್ಯಂಡ್ ಹೆಚ್ಚಾಗಿ ನನಗೆ ನಿಮ್ಗಾಗ್ಲಿ ಅಥವಾ ಸುಮಂತ್ ಅವ್ರಿಗಾಗ್ಲಿ ಧನುಷ್ಗಾಗ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಿನಿಮಾ ಖಂಡಿತ ರಿಲೀಸ್ ಆದಮೇಲೆ ತುಂಬಾ ಒಳ್ಳೆದಾಗುತ್ತೆ, ಅದಂತೂ ಗ್ಯಾರಂಟಿ. ಆ್ಯಂಡ್ ನವೀನ್ ರೆಡ್ಡಿ ಅವ್ರಿಗೆ ಅವತ್ತು ಹೇಳಿದ್ದೀನಿ, ಸಿನಿಮಾ ಬಗ್ಗೆ ಹೇಳಿದ್ದೀನಿ, ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಹಾಗೆ ಇನ್ನೊಬ್ಬ ವ್ಯಕ್ತಿ ನನಗೆ ಪ್ರತಿಯೊಂದನ್ನು ಅವ್ರ ಬಗ್ಗೆನೂ ಹೇಳಿದ್ದೀನಿ, ತುಂಬಾನೇ ಹೇಳಿದ್ದೀನಿ. ಪ್ಯಾಥೋ ಪ್ರಜು ಅಂತ ನಮ್ಗೆ ಯಾರೋ ಇಂಟ್ರೊಡ್ಯೂಸ್ ಮಾಡಿಲ್ಲ, ಬರಮ್ಮ ಈ ಹುಡುಗ ನಿಮ್ಮೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ. ಪ್ಯಾಥೋ ಪ್ರಜು ಒಂದು ಲಾಸ್ಟ್ ಅಲ್ಲಿ ಒಂದು ಎಪಿಸೋಡ್ ಬರುತ್ತೆ, ಆ ಒಂದು ಸಾಂಗ್ ಹಾಡಿದರೆ ತುಂಬಾ ಜನ ಒಂದು ಟ್ರ್ಯಾಕ್ ಹಾಡಿದಾಗ ಕೆಲವು ಹೆಸರುಗಳೆಲ್ಲ ಬಂತು, ಇವ್ರ ಕಡೆಯಿಂದ ಹಾಡ್ಸಿದ್ರೆ ಚೆನ್ನಾಗಿರುತ್ತೆ, ಅವ್ರ ಕಡೆಯಿಂದ ಹಾಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಟ್ರ್ಯಾಕ್ ಕೇಳಿದ್ಮೇಲೆ ನಾವೆಲ್ಲ ಟೋಟಲ್ ರಿಟೈನ್ ಮಾಡಿದ್ದು ಇವ್ರ ವಾಯ್ಸ್ನೇ. ನೀವು ಹಾಡಕ್ಕಾಗುತ್ತಲ್ಲ, ಎರಡು ಸಾಲ ಹಾಡಿ ಆಮೇಲೆ ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಯೋಗ್ಯನಲ್ಲ, ಬಟ್ ಆದ್ರೆ ಸಿನಿಮಾ ಅಂತಾನೆ 24/7 ಸಿನಿಮಾನೇ. ನನಗೆ ನಾವೆಲ್ಲ ಕೂತ್ಕೊಂಡು ಈವನ್ ಬಲರಾಮ ದಿನಗಳು ಅಥವಾ ಲಂಕಾಸುರ ಶೂಟಿಂಗ್ ನಡೀತಿರ್ಬೇಕಾರೆ ಒಂದಿಷ್ಟು ಜನ ನನ್ನ ಜೊತೆ ಸೇರ್ಕೊಂಡು ಏನೋ ಮಾತಾಡ್ತಿರ್ಬೇಕಾರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನೋ ಮಾತಾಡಿರಲ್ಲ. ನಾನು ಯಾವಾಗಲೂ ಸಿನಿಮಾ ಇದು ಬರೀ ಸಿನಿಮಾನೇ ಮಾತಾಡಿರ್ತೀನಿ. ಅವ್ರು ಕೇಳಿರ್ತಾರೆ ನನ್ನ, ಸೊ ಸಿನಿಮಾ ಬಿಟ್ಟು ಬೇರೆ ಏನೋ ಮಾತಾಡಲ್ಲ ಅಂತ. ಬೇರೆ ಏನು ಮಾತಾಡೋರು, ಯಾರ ಬಗ್ಗೆ ಮಾತಾಡೋರು ನನ್ಗೆ ಏನು ಯೂಸ್ ಇಲ್ಲ. ಸಿನಿಮಾನೇ ನನ್ಗೆ ಅನ್ನ ಆಗ್ತಿರೋದು. ಇವತ್ತು ಸಿನಿಮಾನೇ ನಾವು ಮಾತಾಡೋಣ.
ಎಲ್ಲರಿಗೂ ಅದನ್ನ ಹೇಳ್ತಿರ್ತೀನಿ. ನನಗೆ ಬೇರೆಯವರೆಲ್ಲ ಬಂದು ಕೇಳ್ತಿರ್ತಾರೆ, ಈ ನಿಮ್ಮ ಸಿನಿಮಾ ಇದು ಅಂದ್ರೆ ನಿಮ್ಮ ಸಿನಿಮಾ ಈ ತರ ಮಾತ್ರ ಈ ತರ ಮಾಡ್ತೀರಾ ಅಥವಾ ಬೇರೆ ಸಿನಿಮಾ? ನಾನು ಎಲ್ಲಾ ಸಿನಿಮಾನು ಹಿಂಗೆ ಮಾಡ್ತೀನಿ, ಎಲ್ಲರೂ ಇದೇ ತರ ಕೆಲಸ ಮಾಡ್ಬೇಕು ಅಂತ ನನ್ಗೊಂದು ಬಹಳ ಇಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ಆಲ್ರೆಡಿ ನಾವು ಥಿಯೇಟರ್ಸ್ ಕಳ್ಕೊಂತ ಇದೀವಿ, ಬಹಳಷ್ಟು ಆಡಿಯನ್ಸ್ ನ ಕಳ್ಕೊಂತಿದೀವಿ, ಆಮೇಲೆ ಬಹಳಷ್ಟು ಮೊಬೈಲ್ ಅದು ಇದು ಎಲ್ಲ ಬಂದಾಯ್ತು. ಅದ್ರಲ್ಲಿ ಕಾಂಪಿಟೇಷನ್ ನಾವು ಮಾಡ್ಬೇಕು ಅಂದ್ರೆ ನಾವು ಸಿನಿಮಾನ ಅಷ್ಟು ಪ್ರೀತಿ ಮಾಡ್ಕೊಂಡು ಮತ್ತೆ ತಿರ್ಗಾ ನಾವು ಅಷ್ಟೇ ಗ್ರೌಂಡ್ ವರ್ಕ್ ಮಾಡಿ ಝೀರೋ ಇಂದ ಕೆಲಸ ಮಾಡಬೇಕು. ಮತ್ತೆ ನಾವು ಆ ಒಂದು ಸಿನಿಮಾ ಜನರಿಗೆ ಸಿನಿಮಾ ಮೇಲೆ ನಂಬಿಕೆ ಮೊದಲಿನ ತರ ಹೇಗಿತ್ತು ಅದೇ ತರ ತರಬೇಕು ಅಂದ್ರೆ ಮತ್ತೆ ಝೀರೋ ಇಂದ ಸ್ಕ್ರಾಚ್ ಇಂದ ಪ್ರತಿಯೊಂದು ಸಿನಿಮಾ ನಾವು ಕೆಲಸ ಮಾಡ್ಲೇಬೇಕು. ಸೊ ಖಂಡಿತ ಈ ಒಂದು ಸಿನಿಮಾ ನಮಗೆ ಅಲ್ಲಿ ಸ್ವಲ್ಪ ನಮಗೆ ನಾವು ಖಂಡಿತ ಮಾಡಿಲ್ಲ ಅಂತಲ್ಲ, ಮಿಸ್ಟೇಕ್ಸ್ ಇರುತ್ತೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ. ಬಟ್ ನಮ್ಮ ಕೈಲಾದಷ್ಟು, ಆಮೇಲೆ ಪ್ರೊಡ್ಯೂಸರ್ ಅವ್ರ ಕೈಯಲ್ಲಾದಷ್ಟು, ಡೈರೆಕ್ಟರ್ ಕೈಯಲ್ಲಾದಷ್ಟು ನಾವು ಎಲ್ಲಾ ಕಡೆ ಕರೆಕ್ಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಸಿಜಿಗಳನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡು ಎಲ್ಲ ಮಾಡಿದ್ದೀವಿ. ಸೊ ಖಂಡಿತ ಈ ಸಿನಿಮಾ ಒಂದು ನನ್ನ ಜೀವನದಲ್ಲಿ ಒಂದು ಹೊಸದಾದ ಒಂದು ಬೇರೆ ತರದ್ದೇ ಆಸ್ ಎನ್ ಆಕ್ಟರ್, ಒಬ್ಬ ನಟನಾಗಿ ನನಗೆ ಬೇರೆ ತರದ್ದೇ ಒಂದು ಹೆಸರು ತಂದ್ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋನಾಲ್ ಅವರೇ. ಅಂಡ್ ಖಂಡಿತ ಸಿನಿಮಾ ರಿಲೀಸ್ ಆಗಲಿ. ನಮ್ಮ ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು ಅಮ್ಮ. ಯಾವಾಗಲೂ ಕೇಳ್ತಿದ್ರು ಎವ್ರಿ ಟೈಮ್ ರಾಬರ್ಟ್ ಸಿನಿಮಾಯಿಂದ ಹಿಡಿದು ಇಲ್ಲವರೆಗೂ ಅವರು ನಮ್ಮ ಪೇರ್ ತುಂಬಾ ನೋಡ್ಬೇಕು ಅಂತ ಬಹಳ ಇಷ್ಟ ಆಯ್ತು. ಖಂಡಿತ ತುಂಬಾ ಇಷ್ಟಪಡ್ತೀರಿ ಸಿನಿಮಾ ನೋಡಿದಾಗ. ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿ, ಸೆಲೆಬ್ರಿಟಿ ಶೋ ಕರೆಯಲ್ಲ ನಿಮ್ಮನ್ನ, ಫಸ್ಟ್ ಡೇ ನೀವು ನೋಡ್ಲೇಬೇಕು, ಟಿಕೆಟ್ ಕೊಟ್ಟು ನೋಡ್ಲೇಬೇಕು, ನೀವು ಫ್ರೀ ಕೊಡೋಲ್ಲ ನಿಮಗೆ. ಸಿನಿಮಾ ಬಂದು ನೋಡಿ. ಅಂಡ್ ಕಾವ್ಯ ಥ್ಯಾಂಕ್ ಯು ಮೇಡಮ್. ಅಂಡ್ ತುಂಬಾ ಜನ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದೀರಾ. ಖಂಡಿತ ಇದನ್ನ ನಾನು ಮುಂದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಪ್ರತಿಯೊಂದನ್ ಅವರು ಹಾಗೆ ನಮ್ಮ ಯಾರು ಶ್ರುತಿ ಅಮ್ಮ ಅವ್ರು ಹೇಳಿದಾಗೆ ಪ್ರತಿಯೊಂದನ್ ಅವರೇ. ಅಂಡ್ ನಾನು ಅವತ್ತು ಹೇಳಿದ್ದೆ, ಲಾಸ್ಟ್ ಮೀಟಿಂಗ್ ಅಲ್ಲೂ ಹೇಳಿದ್ದೆ, ಈ ಸಿನಿಮಾ ಏನಾದ್ರು ಬೇರೆ ಲ್ಯಾಂಗ್ವೇಜಸ್ ಏನಾದ್ರು ಕಂಡು ಆಯ್ತು ಅಂದ್ರೆ ಖಂಡಿತ ಫಸ್ಟ್ ಇಲ್ಲಿಂದ ಆಯ್ಕೆ ಮಾಡ್ಕೊಡೋದು ನಿಮ್ಮನ್ನೇ ಅಂತ ಹೇಳಿದ್ದೆ. ಅಷ್ಟು ಪ್ರತಿಭಾವಂತ, ಅಷ್ಟು ಬ್ಯೂಟಿಫುಲ್ ಆಗಿ ಇದಕ್ಕೊಂದು ನೆಕ್ಸ್ಟ್ ಲೆವೆಲ್ ಜೀವ ಕೊಟ್ಟಿದ್ದಾರೆ. ಅಂಡ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ NTR ಸರ್, ಥ್ಯಾಂಕ್ ಯು. ಅವ್ರ ಜೊತೆ ಒಂದಿಷ್ಟು ಕಾಲ ಕಳೆದಿದ್ದೀನಿ ಸಿನಿಮಾಗಳು. ಅಂಡ್ ಬಹಳಷ್ಟು ಜನರ ಬಗ್ಗೆ ಮಾತಾಡಬೇಕು. ಕಿಟ್ಟಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಸುದಿ ಅವ್ರಿಗೆ. ಅಂಡ್ ನಿಶಾ ಥ್ಯಾಂಕ್ ಯು. ಮಹಾರಾಷ್ಟ್ರಿ ಮೇಡಮ್ ಅವರು ಅವರ ಕಾಂಬಿನೇಷನ್ ಇಲ್ಲ, ಬಟ್ ಅವರೊಂದು ಸ್ಪೆಷಲ್ ಒಂದು ರೋಲ್ ಮಾಡಿದ್ದಾರೆ. ಅವ್ರು ಬಂದಾಗ 100% ಮೈ ಜುಮ್ ಅನ್ನತ್ತೆ. ಆಮೇಲೆ ಅವ್ರದ್ದೊಂದು ಡೈಲಾಗು ಇದೆ, ಹೋಗಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು ಕಾಲಿಟ್ಟಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು ಬಂದವಳು ನಾನು ಅಂತಾರೆ. ಅದೇ ತರ ಈ ಸಿನಿಮಾದಲ್ಲೂ ಅವರು ಬಂದಾಗ ಅಷ್ಟೇ ಧೂಳು ಎದ್ದೇಳುತ್ತೆ ಅನ್ನೋದು ನಂಬಿಕೆ ಇದೆ. ಅಂಡ್ ತುಂಬಾ ಜನ ಎಲ್ಲ ಡೈರೆಕ್ಷನ್ ಟೀಮು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಆಮೇಲೆ ನಮ್ಮ ಮೋಹನ್ ಅವ್ರಿಗೆ, ಎಲ್ಲ ಡೈರೆಕ್ಷನ್ ಟೀಮ್, ಕಿರಣನ್ಗೆ. ಅಂಡ್ ನೀವೆಲ್ಲ ಇವತ್ತು ಒಂದು ಕಂಟೆಂಟ್ ನೋಡ್ತಿದ್ದೀರಾ, ಯಾವುದು ಮಗು ಸಾಂಗ್ ಎಕ್ಸಾಕ್ಟ್ ಆಗಿ ನಿಮಗೆ ಬರಕ್ ಮುಂಚೆ ಆಗ್ತಾನೆ ಬಂದಿತ್ತು ಸ್ಟುಡಿಯೋದಿಂದ. ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಒಂದಿಷ್ಟು ಕರೆಕ್ಷನ್ಸ್ ಎಲ್ಲ ಆದ್ಮೇಲೆ ಇಲ್ಲಿ ಅಪ್ಲೋಡ್ ಆಯ್ತು. ಇಲ್ಲಿಂದ ಫೋನ್ ಮಾಡಿ ಕುತ್ಕೊಂಡು ಸರ್ ಬಂತು ಅಂದ್ಮೇಲೆ ಪ್ಲೇ ಮಾಡಿದ್ವಿ. ಥ್ಯಾಂಕ್ ಯು ಕಿರಣ. ಅಂಡ್